ನಾವೀಗ ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಇಲ್ಲಿ ಮಾವು ಮೇಳ ಇರುವಂಥದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೇವೆ. ಈ ಒಂದು ಮೇಳದಲ್ಲಿ ಈಗಾಗಲೇ ಸಾಕಷ್ಟು ಏನಂತಂದರೆ ವಿವಿಧ ರೀತಿಯ ಮಾವಿನ ಹಣ್ಣುಗಳು ಕೂಡ ಇಲ್ಲಿ ಬಂದಿರುವಂಥದ್ದು. ಯಾಕಂತಂದರೆ 150ಕ್ಕೂ ಅಧಿಕ ಏನಂತಂದರೆ ಇವತ್ತಿನ ದಿವಸ ಹಣ್ಣಿನ ತಳಿಗಳನ್ನು ಈಗಾಗಲೇ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು ಮತ್ತು ಅದರ ಜೊತೆಗೆ ಏನಂತಂದರೆ ಮಾರಾಟಕ್ಕೂ ಇಲ್ಲಿ ಇಟ್ಟಿರುವಂಥದ್ದನ್ನು ಕೂಡ ನಾವು ದೃಶ್ಯದಲ್ಲಿ ಕೂಡ ನೋಡ್ಬೋದು. ಯಾಕಂದರೆ ರತ್ನಗಿರಿ ಆಪೂಸ್ ಆಗಿರ್ಬೋದು, ದೇವಗಢ ಆಪೂಸ್ ಆಗಿರ್ಬೋದು, ಕೇಸರ, ಕಲ್ಪಿ, ಬೇಲಿಶ, ಬಾಳೆ ಮಾವು ಹೀಗೆ ವಿವಿಧ ತೆರನಾದ ಹಣ್ಣುಗಳು ಕೂಡ ಇಲ್ಲಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ. ಈ ವರ್ಷ ಏನಂತಾರೆ ಈ ಹಣ್ಣನ್ನು ರಫ್ತು ಮಾಡಲಿಕ್ಕೆ ಇವತ್ತಿನ ದಿವಸ ಯುದ್ಧದ ಪರಿಣಾಮ ಎಫೆಕ್ಟ್ ಆಗಿದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಯುದ್ಧದ ಪರಿಣಾಮವಾಗಿ ರಫ್ತಿನ ಒಂದು ಕೊರತೆಯೂ ಕೂಡ ಆಗಿರುವಂಥದ್ದು. ಹೀಗಾಗಿ ನಾವು ದೃಶ್ಯದಲ್ಲಿ ಈ ಭಾಗದಲ್ಲೂ ಕೂಡ ನೋಡ್ಬೋದು. ಯಾಕಂದರೆ ಸಾಕಷ್ಟು ಮಳಿಗೆಗಳು ಇರುವಂಥದ್ದು. ಮಳಿಗೆಗಳಲ್ಲಿ ಒಂದೊಂದು ಕಡೆ ಏನಂತಾರೆ ಒಂದೊಂದು ರೀತಿಯ ಒಂದು ಮಾವಿನ ಹಣ್ಣುಗಳನ್ನು ನಾವಿಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದನ್ನು ಕೂಡ ಕಾಣ್ತಾ ಇದ್ದೇವೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ 60ರಿಂದ 80 ರೂಪಾಯಿವರೆಗೂ ಕೂಡ ಕೆಜಿಗೆ ಮಾರಾಟವಾಗತಕ್ಕಂಥ ಮಾವು ಈ ಬಾರಿ ಏನಂತಂದರೆ ರಫ್ತು ಇರದೇ ಕಾರಣದಿಂದ ಇವತ್ತಿನ ದಿವಸ ಕೇವಲ 20ರಿಂದ 30 ರೂಪಾಯಿಗೆ ಇಳಿಕೆ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಸಾಕಷ್ಟು ಪ್ರಮಾಣದ ಒಂದು ಮಾವಿನ ಹಣ್ಣುಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ಇವತ್ತು ಯುದ್ಧದ ಪರಿಣಾಮವಾಗಿ ಏನಂತಂದರೆ ರಫ್ತಿನಲ್ಲಿ ಭಾಳಷ್ಟು ಇಳಿಕೆ ಆಗಿರುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕ ಶ್ರೀಪಾದ್ ಅವರು ಇರುವಂಥದ್ದು. ಅವ್ರು ಏನು ಹೇಳ್ತಾರೆ ಅನ್ನೋದು ಸರ್, ಇವತ್ತಿನ ದಿವಸ ಯುದ್ಧದ ಪರಿಣಾಮವಾಗಿ ಯಾವ ರೀತಿಯಾದಂಥ ಪರಿಣಾಮ ಇವತ್ತಿನ ದಿವಸ ಮಾವಿನ ಹಣ್ಣಿನ ಮೇಲೆ ಬಿದ್ದಿರುವಂಥದ್ದು? ನಮ್ಮಲ್ಲಿ ಭಾರತ ದೇಶದಿಂದ ನಾವು ಹೊರದೇಶಕ್ಕೆಲ್ಲ ಮಾವು ಕಳಿಸ್ಬೇಕಾಗಿತ್ತಂದ್ರೆ ನಮಗೆ ದೊಡ್ಡ ಪ್ರಮಾಣದ ಮಾರುಕಟ್ಟೆ ಅಂತಂದ್ರೆ ನಾವು ಏನು ಅರೇಬಿಯನ್ ಕಂಟ್ರಿ ಅಂತೀವಲ್ಲ, ಈಗ ಇರಾನ್, UAE, ಇರಾಕು ಮತ್ತು ದುಬೈ ಈ ದೇಶಗಳಿಗೆಲ್ಲ ನಾವು ಮುಕ್ತವಾಗಿ ಮಾವು ಸೀಸನ್ ಈಗ ಏಪ್ರಿಲ್ನಿಂದ ಮೇ ಜೂನ್ವರೆಗೂ ನಾವು ಕಳಿಸ್ತಾ ಇದ್ವಿ. ಈಗ ಮಧ್ಯದಲ್ಲಿ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇರಾನ್ ಮತ್ತು ಅಮೇರಿಕಾ ಇದೆಲ್ಲ ಹೋದ್ಮೇಲೆ ಇನ್ನೂ ಮುಕ್ತ ಆಗಿಲ್ಲ, ಅದು ಕ್ಲೀನಾಗಿ ಮುಕ್ತ ಆಗಿಲ್ಲದಕ್ಕೆ ಇಲ್ಲೇ ನಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾವಿನ ಒಂದು ಸ್ವಲ್ಪ ದರ ಇಳಿಕೆಯಾಗಿ ಕಂಡು ಬರ್ತದೆ. ಸರ್, ಈಗ ಪ್ರತಿ ವರ್ಷ ಎಷ್ಟು ದರ ಇರ್ತಿತ್ತು ಮುಖ್ಯವಾಗಿ, ಮತ್ತು ಈ ಯುದ್ಧದ ಪರಿಣಾಮ ರಫ್ತು ಕಡಿಮೆ ಆಗಿರೋ ಕಾರಣದಿಂದ ಏನೆಲ್ಲ ರೇಟ್ ಆಗಿದೆ? ಈಗ ಕಳೆದ ವರ್ಷ ನೋಡ್ರಿ ನಮಗೆ ಕಂಡಂಗೆ ಧಾರವಾಡ ಈ ಕಡೆ ಭಾಗದೊಳಗೆ, ಧಾರವಾಡ ಮತ್ತು ಮಾರುಕಟ್ಟೆ ಒಳಗೆ 60ರಿಂದ 70 ರೂಪಾಯಿ 80 ರೂಪಾಯಿವರೆಗೂ ಕಿಲೋ ಹೋಗಿತ್ತು. ಒಂದು ಕಿಲೋಕ್ಕೆ ಹಣ್ಣಿಗೆ, ಕಾಯಿ ಅದು ಪ್ರೊಸೆಸಿಂಗ್ ಯೂನಿಟ್ ತೊಗೊಳ್ಳೋವಂಥದ್ದು. ಆದರೆ ಇವತ್ತಿನ ಮಟ್ಟಿಗೆ ನಾವು ಪ್ರೊಸೆಸಿಂಗ್ ಯೂನಿಟನ್ನು ಮಾತಾಡಿಸಿದಾಗ 20ರಿಂದ 23 ರೂಪಾಯಿ ಕಿಲೋ ಇದೆ. ಭಾಳ ಅದು ಪರಿಣಾಮ ಆಗಿದೆ ರೈತರ ಮೇಲೆ. ಅದರ ಜೊತೆಗೇ ಏನಾಗಿದೆ, ಸ್ವಲ್ಪ ಮೊನ್ನೆ ನೀವು ಮಳೆ ಆ ಕಡೆ ಎಲ್ಲ ಕಲಗಟ್ಟಿಗೆ ಸುತ್ತಮುತ್ತಲು ಮಾವು ಬೆಳೆದಂಥ ಇದರೊಳಗೆಲ್ಲ ಆನಿಕಲ್ ಮಳೆ ಎಲ್ಲ ಆದಮೇಲೆ ಇಳುವರಿ ಒಂದೂ ಹೊರತು ಬಿದ್ದಿದೆ ರೈತರಿಗೆ. ಇಳುವರಿನೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ನಾವೆಲ್ಲ ಸರ್ವೆ ಮಾಡಿದಾಗ. ಇವು ಎರಡೂ ಪರಿಣಾಮವಾಗಿ ಈಗ ಗುಣಮಟ್ಟನೂ ಇದೆ, ಇದಿದೆ, ಇಳುವರಿ ಇದೆ, ಆದರೆ ರೇಟು ಕಡಿಮೆ ಆಗಿದೆ. ಹೀಗಾಗಿ ಏನಂತಂದರೆ ದರದಲ್ಲಿ ಭಾಳಷ್ಟು ಇಳಿಕೆ ಆಗಿರುವಂಥದ್ದು ಎಲ್ಲ ಒಂದು ಕಡೆ ರೈತರಲ್ಲೂ ಕೂಡ ಆತಂಕವನ್ನು ಹುಟ್ಟಿಸುವಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಏಷ್ಯನ್ ಆರ್ಟ್ಸ್ ನ್ಯೂಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.